ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ತಳವಾರ ಸಮಾಜಕ್ಕೆ ನೀಡಲಾಗುತ್ತಿದ್ದ ಎಸ್ಟಿ ಪ್ರಮಾಣ ಪತ್ರಗಳನ್ನು ಸಚಿವರು ತಡೆಹಿಡಿದಿದ್ದಾರೆ. ತಳವಾರ ಮಹಾಸಭಾ ಆರೋಪ. ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಸಾಂಸ್ಕೃತಿಕ ದಿನಾಚರಣೆ. ಲಚ್ಚಪ್ಪ ಜಮಾದಾರ್ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿವೆ. ಬಿಜೆಪಿ ಮುಖಂಡ. ಕರ್ನಾಟಕ ರಾಜ್ಯ ಕೂಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ. ಕಾರ್ಮಿಕ ಇಲಾಖೆ ಕಿಟ್ಗಳ ಬದಲಾಗಿ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡಿ. ಈಗ ವಾರ್ತೆಗಳ ವಿವರ. ತಳವಾರ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡುವುದನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಡೆ ಹಿಡಿಯುತ್ತಿದ್ದಾರೆ ಎಂದು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದ ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ಪದಾಧಿಕಾರಿಗಳು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಹಿಂದಿನ ಸರ್ಕಾರವಿದ್ದಾಗ ತಳವಾರ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರಗಳನ್ನು ನೀಡುತ್ತಿದ್ದರು. ಆದರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬಂದ ಮೇಲೆ ನಮ್ಮ ತಳವಾರ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡುವುದನ್ನು ತಡೆ ಹಿಡಿದಿದ್ದಾರೆ ಎಂದು ಸಚಿವ ಪ್ರಿಯಾಂಕ್ ವಿರುದ್ಧ ಗಂಭೀರ ಆರೋಪ ಮಾಡಿದರು. ಇದಲ್ಲದೆ ಬೇರೆ ಜಿಲ್ಲೆಗಳಲ್ಲಿ ನೀಡುತ್ತಿರುವ ಎಸ್ಟಿ ಪ್ರಮಾಣ ಪತ್ರಗಳನ್ನು ತಡೆ ಹಿಡಿಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಪತ್ರಕರ್ತ ಮಿತ್ರರಿಗೂ ಮತ್ತು ಸೋಷಿಯಲ್ ಮೀಡಿಯಾ ಮಿತ್ರರಿಗೂ ನಮಸ್ಕರಿಸುತ್ತಾ, ಈ ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶವೇನೆಂದರೆ, ಮೊನ್ನೆ 31ನೇ ತಾರೀಕು ನಮ್ಮ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಯಾರೋ ಒಬ್ಬರು ಸ್ನೇಹಿತರು, ನೀವು ಪತ್ರಕರ್ತರು ಕ್ವಶನ್ ಮಾಡ್ತೀರಿ, ತಳವಾರ ಸರ್ಟಿಫಿಕೇಟ್ ಯಾಕೆ ಕೊಡಲಾಗ್ಯಾರಿ, ಟೆಂಟ್ ಹೊಡ್ಕೊಂಡು 3 ತಿಂಗಳು ಕೂತಾರತ್ತ. ನೀವು ತಳವಾರದ ಕೇಳ್ತೀರಿ, ಅವ್ರು ಕೋಳಿ ಸಮಾಜದ ಉತ್ತರ ಅವ್ರು ಕೊಡ್ತಾರೆ. ಇಂಥ ಗೊಂದಲದ ಹೇಳಿಕೆ ಕೊಡೋದು ಬಿಡಬೇಕು. ಅದಕ್ಕೆ ನಾವು ತಳವಾರ ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕದಿಂದ ಖಂಡನೆ ಮಾಡ್ತೀವಿ. ನಾವು ಪ್ರಿಯಾಂಕ ಸಾಹೇಬರಿಗೆ, ನೀವು ಉಸ್ತುವಾರಿ ಮಿನಿಸ್ಟರ್ ಅಂದ್ರೆ ನಮ್ಮ ಕಲಬುರಗಿ ಜಿಲ್ಲಾದ ನೀವೇ ಮುಖ್ಯಮಂತ್ರಿಗಳು ಇದ್ದಂಗೆ. ಎಲ್ಲ ಜಿಲ್ಲಾದಲ್ಲಿ ಡೈಲಿ ಏನಿಲ್ಲ ಅಂದ್ರೆ ಸಾವಿರಾರು ಸರ್ಟಿಫಿಕೇಟ್ ಅಷ್ಟು ಜಿಲ್ಲಾದಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ತಳವಾರ ಸೇರ್ಪಡೆ ಆದ್ಮೇಲೆ ಸರ್ಟಿಫಿಕೇಟ್ ಚಾಲುವ. ನಮ್ಮ ಕಲಬುರಗಿ ಜಿಲ್ಲಾ ಮಾತ್ರ ಬಂದವ. ಯಾಕವ ಸರ? ನಾನು ಒಬ್ಬವ ನಿಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಕೇಳ್ತೀನಿ. ನಾನು ಕಾಂಗ್ರೆಸ್ ಹೋರಾಟಗಾರ. ಈಗ ನಮ್ಮ ಸರ್ಕಾರ ಬಗ್ಗೆ ನಾವೇ ಪತ್ರಿಕಾಗೋಷ್ಠಿ ಮಾಡೋದು ಅನಿವಾರ್ಯ. ಈಗ ಸಮಾಜಕ್ಕೆ ಅನ್ಯಾಯ ಆಗ್ಲಿಕ್ಕತ್ತಾಗ ನಾವು ಅನಿವಾರ್ಯ ಆಗ್ತದೆ, ಎದ್ದು ನಿಂದಿರ್ಬೇಕಂತೇಳಿ ಸರ್. ಕಾಂಗ್ರೆಸ್ ಸರ್ಕಾರ ಬಂದ ಮೂಲಕ ನೀವು ಸರ್ಟಿಫಿಕೇಟ್ ಕೊಡೋದು ನಿಂದ್ರಿಸಿರಿ. ಉದ್ದೇಶ ಪ್ರಿಯಾಂಕ ಖರ್ಗೆ ಅವ್ರದ್ದೇ ಅಂತೇಳಿ ನಮ್ಮ ತಳವಾರ ಸಮಾಜದ ಹಳ್ಳಿಯಲ್ಲಿ ಮಾತಾಡಕತ್ತಾರ. ಎಲ್ಲ ಸ್ಕೂಲ್ ಅಡ್ಮಿಷನಲ್ಲಿ ಸ್ಕೂಲ್ ನಿಂತಾವ, ಅಡ್ಮಿಷನ್ ನಿಂತಾವ. ನಮ್ಮ ಮಕ್ಕಳದು ಜಾತಿ ಕಾಲಮ್ನಲ್ಲಿ ಕುಲ್ಲ ಇಟ್ಟಾರ. ತಳವಾರ ಜಾತಿ ಅಂದ್ರೆ ಬರ್ಕೊಳಕ್ಕೆ ತಯಾರಿಲ್ಲ. ನೀವು ಸರ್ಟಿಫಿಕೇಟ್ ತೊಗೊಂಬರಿ ಅಂತಾರೆ. ಸರ್ಟಿಫಿಕೇಟ್ ನೀವು ನಿಂದ್ರಿಸಿರಿ ಸರ್. ಸಿ ಎಮ್ನ ಬಳಿ ನಮ್ದು ಏನು ಕ್ವಶನ್ ಇಲ್ಲ. ಸಿದ್ದರಾಮಯ್ಯ ಅವ್ರ ಬಳಿ ನಮಗೆ ನೀವು ಒಯ್ಯೋದು ಅವಶ್ಯಕತೆ ಇಲ್ಲ. ನೀವೇ ನಮಗೆ ಸಿ ಎಮ್ಮ, ನೀವು ನಿವಾರಣೆ ಬಗೆಹರಿಸಬೇಕು ಕೂಡಲೇ. ನಮಗೊಂದು ಡೇಟ್ ಕೊಟ್ಟಿವಿ. ನಿಮಗೆ 7ನೇ ತಾರೀಕು ತಳವಾರ ಸಮಾಜದವ್ರಿಗೆ ಒಂದು ಪ್ರತ್ಯೇಕವಾಗಿ ಜಿಲ್ಲಾ ಅಧಿಕಾರಿಗೆ, ತಹಸೀಲ್ದಾರಿಗೆ ತೊಗೊಂಡು ಒಂದು ಮೀಟಿಂಗ್ ಮಾಡಿರಿ ಸರ್. ನಿಮಗೆ ಏನು ಡೌಟ್ ಅವ, ನಮ್ಮಲ್ಲಿ ಎಲ್ಲ ಡಾಕ್ಯುಮೆಂಟ್ ಅವ. ಸಂವಿಧಾನ ಕೊಡಬೇಕು ಅಂತ ಕಿಸ್ ಯಾರು ತಂದೆ ತಳವಾರ ಇರ್ತಾರೆ ಅವ್ರಿಗೆಲ್ಲನೂ ಸರ್ಟಿಫಿಕೇಟ್ ಕೊಡಬೇಕು ಅಂತ ಕಿಸ್ ಒಂದು ಸರ್ತಿ ಹೇಳ್ತಾರೆ. ಆದರೆ ಏನು ಮೊನ್ನೆ ಪತ್ರಿಕಾಗೋಷ್ಠಿಗಳಿಗೆ ಭಾಳ ಗೊಂದಲವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂತಂದರೆ ಇವತ್ತು ಒಂದು ಕಡೆ ಪ್ರಿಯಾಂಕ ಖರ್ಗೆ ಅವರು ನಾವು ಇದು ತಳವಾರ ವಿಷಯವನ್ನು ಕುರಿತು ಸವಿಸ್ತಾರವಾಗಿ ಮಾತಾಡಲಿಕ್ಕೆ ಅವರಿಗೆ ನಾವು ಡೇಟನ್ನು ಕೊಡ್ರಿ, ನಿಮ್ಮ ಜೊತೆ ಮಾತುಕತೆ ಆಡಲಿಕ್ಕೆ ನಮಗೆ ಡೇಟನ್ನು ಕೊಡ್ರಿ ಅಂತ ಕಿಸಿಂದ ಏನೋ ಅವರಿಗೆ ಇಮೇಲ್ ಮೂಲಕ ಒಂದು ಲೆಟ್ರನ್ನು ಕೂಡ ಕಳಿಸಿದ್ದೆವು. ಏನಂತಂದರೆ ಇದು ಭಾಳ ಗೊಂದಲ ಅದ ಅಂತೇಳಿ ಅವ್ರ ಹೇಳಿಕೆ ಮೂಲಕನೇ ಗೊತ್ತಾಗ್ತದೆ. ಸೊ 9/7/2025 ಅವರಿಗೆ ಏನು ನಮಗೆ PPT ಪ್ರೆಸೆಂಟೇಷನ್ ಮಾಡ್ತೀವಿ ತಳವಾರ ವಿಷಯದಲ್ಲಿ,
ಏನೆಲ್ಲ ಸಮಸ್ಯೆಗಳಿದ್ದಾವೆ ಅನ್ನೋದು ಕುರಿತು ನಾವು ನಿಮಗೆ PPT ಪ್ರೆಸೆಂಟೇಷನ್ ಮಾಡೋಕ್ಕೆ ನಮಗೆ ಸಮಯಾವಕಾಶ ಕೊಡ್ರಿ ಅಂತ ಕೇಳಿದ್ದೀವಿ. ಇಲ್ಲಿವರೆಗೂ ಸುಮಾರು 4 ತಿಂಗಳು ಕಳೆದರೂ ಕೂಡ ಇಲ್ಲಿವರೆಗೂ ನಮಗೆ ಅಧಿಕೃತವಾಗಿರ್ತಕ್ಕಂಥ ಡೇಟನ್ನು ಕೊಡೋಕ್ಕೆ ತಯಾರಿಲ್ಲ. ಸೊ ಅದಲ್ದೇ ಇವತ್ತು ತಳವಾರ ವಿಷಯದಲ್ಲಿ ತಳವಾರಿಗೆ ಈಗಾಗಲೇ ST ಆಗಿದೆ. ST ಆಗಿ ಹಿಂದಿರ್ತಕ್ಕಂಥ ಸರ್ಕಾರ ಸರ್ಟಿಫಿಕೇಟ್ಗಳನ್ನು ಇಶ್ಯೂ ಮಾಡಿದೆ. ಆದರೆ ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ನಂತರ ಇವತ್ತು ವಿನಾಕಾರಣ ಗೊಂದಲಗಳನ್ನು ಹೇಳಿ ಇವತ್ತು ಸರ್ಟಿಫಿಕೇಟ್ಗಳನ್ನು ತಡೆ ಹಿಡಿದಿದ್ದಾರೆ. ಆದರೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೊಡ್ತಾ ಇದ್ದಾರೆ, ಆದರೆ ಕಲಬುರಗಿ ಮಾತ್ರ ಹೊರತುಪಡಿಸಿ. ಸೊ ಅದಕ್ಕೆ ಹಲವಾರು ಬಾರಿ ಅವರಿಗೆ ಭೇಟಿಯಾಗಿ ಮನವಿ ಪತ್ರ ಕೊಟ್ಟಾಗ ಏನು ಹೇಳಿದ್ರು ಅಂತಂದರೆ, ಇಲ್ಲ ಹಿಂದಿರ್ತಕ್ಕಂಥ ಇದು ಯಾವ ಜಿಲ್ಲೆಯಲ್ಲಿ ಕೊಡ್ತಾ ಇದ್ದಾರೆ ಒಂದು ಸರ್ಟಿಫಿಕೇಟ್ ತಂದು ಕೊಡ್ರಿ ಅಂತ ಕೇಳಿದ್ರು. ಅವ್ರಿಗೆ ಅದನ್ನು ತಂದು ಕೊಟ್ಟ ನಂತರ ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿಕೆ ಕೊಡ್ತಾರೆ. ಮೊನ್ನೆ ಪತ್ರಿಕಾಗೋಷ್ಠಿ ಒಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅವರು ಈ ಥರದ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಹೇಳಿಕೆ ಕೊಡ್ತಕ್ಕಂಥದ್ದು ಸರಿಯಲ್ಲ. ಸೊ ಅದನ್ನು ಸರಿಯಾಗಿ ತಿಳ್ಕೋಬೇಕು. ತಿಳ್ಕೊಂಡು ಕೂಡಲೇ ಇದೇನು ಭಾಳ ದೊಡ್ಡ ಬ್ರಹ್ಮಾಂಡ ರಹಸ್ಯ ಏನಲ್ಲ. ಈಗಾಗಲೇ ಹಿಂದಿರ್ತಕ್ಕಂಥ ಸರ್ಕಾರ ಕೊಟ್ಟಿದೆ ಈ ಸರ್ಟಿಫಿಕೇಟ್ಗಳನ್ನು. ಈಗಾಗಲೇ ಎಲ್ಲರೂ ಆಲ್ಮೋಸ್ಟ್ ಕಲಬುರಗಿ ಜಿಲ್ಲೆಯಲ್ಲಿ ತೊಗೊಂಡಿದ್ದಾರೆ. ಆದರೆ ಈ ಉಸ್ತುವಾರಿ ಸಚಿವರು ಬಂದ ನಂತರ, ಏನು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇವತ್ತು ಇದನ್ನು ತಡೆ ಹಿಡಿತಕ್ಕಂಥ ಕೆಲಸ ಮಾಡಿದ್ದಾರೆ. ಅದು ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆ. ಸೊ ಇದು ಯಾವ ಉದ್ದೇಶಕ್ಕಾಗಿ ತಡೆ ಹಿಡಿದಿರಿ? ಸೊ ಕೂಡಲೇ ಅದನ್ನು ಒಂದು ಕಡೆ ಅವರೇ ಹೇಳ್ತಾರೆ, ಇಲ್ಲ ನೈಜ ತಳವಾರ ಕೊಡಬೇಕು ಅಂತ ಹೇಳ್ತಾರೆ. ಒಂದು ಕಡೆ ಈ ಥರದ ಗೊಂದಲ ಹೇಳಿಕೆಯಿಂದ ಇವತ್ತು ಅಧಿಕಾರಿಗಳು ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಸೊ ಇವತ್ತು ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಅವ್ರ ಹೇಳಿಕೆ ಒಳಗೆ ಸ್ಪಷ್ಟವಾಗಿ ಕಾಣ್ತದೆ. ಸೊ ಕೂಡಲೇ ಈಗಾಗಲೇ ಇನ್ನೊಂದು ವಿಷಯ ಏನಂತಂದರೆ, ಇದನ್ನು ಕೋರ್ಟ್ ಒಳಗೂ ಕೂಡ ಇದು ಕೇಸ್ ನಡೀತಾ ಇದೆ. ಕೋರ್ಟ್ ಮಧ್ಯಂತರ ಆದೇಶನೂ ಕೂಡ ಕೊಟ್ಟಿದೆ. ನೈಜ ತಳವಾರರಿಗೆ ಕೂಡಲೇ ಅವರಿಗೆ ಸರ್ಟಿಫಿಕೇಟ್ ಕೊಡಬೇಕು, ಸರ್ಕಾರಿ ಸೌಲಭ್ಯಗಳು ಸಿಗುವಂತ ಆಗಬೇಕು ಅಂತ ಹೇಳಿದ್ರು. ಇನ್ನು ಕೋರ್ಟ್ ಒಳಗೆ ನಡೀತಿರುವಾಗನೇ ಇವತ್ತು ಈ ಥರದ ಗೊಂದಲ ಹೇಳ್ತಕ್ಕಂಥದ್ದು ಸರಿಯಲ್ಲ. ಸೊ ಅಂತೇಳಿ ಇವತ್ತು ಪ್ರಿಯಾಂಕ ಈ ಸಂದರ್ಭದಲ್ಲಿ ಸಂತೋಷ್ ತಳವಾರ್, ಗುರುನಾಥ್ ಹಾವನೂರ್, ಗಿರೀಶ್ ತುಂಬ್ಗಿ, ಚಂದ್ರಕಾಂತ್ ರಾಜೇಶ್ ರಾಜ್ವಾಳ್, ರಾಜು ತಳವಾರ್ ಸೇರಿದಂತೆ ಕರ್ನಾಟಕ ರಾಜ್ಯ ತಳವಾರ್ ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕದ ಹಲವಾರು ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಗಳಲ್ಲಿ ಉಪಸ್ಥಿತರಿದ್ದರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಸರ್ದಾರ್ ಪಟೇಲ್ನ ಜನ್ಮದಿನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲಾಯಿತು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನದ ಅಂಗವಾಗಿ ಕಲಬುರಗಿ ನಗರದ ಶಹಬಜಾರ್ನಲ್ಲಿರುವ ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜನ್ಮದಿನ ಆಚರಿಸಲಾಯಿತು. ಬಳಿಕ ವೇದಿಕೆ ಮೇಲಿರುವ ಗಣ್ಯರು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ದೀಪಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಮಹಾವೀರ್ ಸಿಗ್ವಿ, ಕೇಶವ್ ಬಿರಾದಾರ್, ಡಾಕ್ಟರ್ ಪದ್ಮಪ್ರಿಯಾ, ಬಿ ಶ್ರೀನಿವಾಸ್, ವಿಜಯ್ ಕೃಷ್ಣ ಶರಣ್ ಬಸಪ್ಪ, ಅನುರಾಧ ರಘುರಾಮ್ ಸೇರಿದಂತೆ ವೇದಿಕೆ ಮೇಲಿರುವ ಗಣ್ಯರಿಗೆ ಸಂಸ್ಥೆಯ ಆಡಳಿತ ಮಂಡಳಿ ವತಿಯಿಂದ ಸನ್ಮಾನಿಸಿ ಸ್ವಾಗತಿಸಲಾಯಿತು. ಬಳಿಕ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ನೃತ್ಯ ಜರುಗಿದವು.
बेटे का फर्ज निभाया, देश की शान सरदार है तेरा Parents, no applause, no appreciation for children. आप खाली देखे, उनको encourage कौन करना है? जो है अलबेला मदनैना वाला, जिसकी दीवानी ब्रिज की हर वाला, वो किसना है, वो किसना है, वो किसना है, वो किसना है, किसना है। जो है अलबेला मदनैना वाला, जिसकी दीवानी ब्रिज की हर वाला, वो किसना है। भीगे जाए कैसे खुशी छुपाए राम आएंगे, कुछ समझ न पाए कहाँ फूल बिछाए राम आएंगे। नैना भीगे भीगे जाए कैसे खुशी छुपाए राम आएंगे, कुछ समझ न पाए कहाँ फूल बिछाए राम आएंगे।
नाचेंगे पपिए आज गाएंगे. ನಂತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಶಾಲೆಯ ಶಿಕ್ಷಕಿ ಅನುರಾಧ ಮಾತನಾಡಿದರು. ಶ್ರೀ ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಕನ್ನಡ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಶ್ರೀ ಸರ್ದಾರ್ ವಲ್ಲಭಾಯ್ ಪಟೇಲ್ ಭಾರತದ ಉಕ್ಕಿನ ಮನುಷ್ಯ ಹಾಗೂ ಭಾರತದ ಬೀಸ್ಮಾರ್ಕ್ ಎಂದು ಹೆಸರುವಾಸಿಯಾಗಿದ್ದಾರೆ. ಇಂತಹ ಧೀಮಂತ ನಾಯಕನ ಹೆಸರನ್ನು ಹೊಂದಿರುವ ನಮ್ಮ ಶಾಲೆ ನಮ್ಮ ಗರಿಮೆಯಾಗಿದೆ. ಈ ನಮ್ಮ ಶಾಲೆಯಲ್ಲಿ ಅನೇಕ ಶಿಕ್ಷಣವನ್ನು ಪಡೆದಂತಹ ವಿದ್ಯಾರ್ಥಿಗಳು ಹಲವಾರು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಶಾಲೆಯಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ಅವುಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಶ್ರೀ ಸರ್ದಾರ್ ವಲ್ಲಭಭಾಯಿ ಪಟೇಲ್ 150ನೇಯ ಜಯಂತಿಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು, ಪೋಷಕರು, ಶಿಕ್ಷಕರು, ವಿದ್ಯಾರ್ಥಿಗಳು ತುಂಬಾ ಆಸಕ್ತಿಯಿಂದ ಭಾಗವಹಿಸಿದರು. ನಮ್ಮ ವಿದ್ಯಾರ್ಥಿಗಳು ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಷಣ, ಗಾಯನ, ನೃತ್ಯಗಳನ್ನು ಅತ್ಯುತ್ತಮವಾಗಿ ಪ್ರದರ್ಶಿಸಿದರು. ಅವುಗಳಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜೀವನ ಮೌಲ್ಯಗಳನ್ನು ಒಳಗೊಂಡ ಬಾಡೋಲಿ ಸತ್ಯಾಗ್ರಹ ಕುರಿತು ಹಾಗೂ ರಾಷ್ಟ್ರೀಯ ಏಕತೆಯ ಕುರಿತು ಉತ್ತಮವಾದ ಪ್ರದರ್ಶನವನ್ನು ಪ್ರಸ್ತುತಪಡಿಸಿದರು. ಹಾಗೆಯೇ 4 ಯುಗಗಳಾದ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗದ ಮೌಲ್ಯಗಳನ್ನು ನೃತ್ಯಗಳ ಮೂಲಕ ಪ್ರದರ್ಶನ ನೀಡಲಾಯಿತು. 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳನ್ನು ಹಾಗೂ ಅವರ ಪೋಷಕರೊಂದಿಗೆ ಸನ್ಮಾನಿಸಲಾಯಿತು. ಪ್ರಸ್ತುತ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಪಡೆದಂತ ವಿದ್ಯಾರ್ಥಿಗಳಿಗೂ ಕೂಡ ಅವರ ಪೋಷಕರೊಂದಿಗೆ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮವನ್ನು ರಾಷ್ಟ್ರಗೀತೆಯ ಮೂಲಕ ಮುಕ್ತಾಯಗೊಳಿಸಲಾಯಿತು. ಧನ್ಯವಾದಗಳು. Vijay Krishna, Anuradha Madam, Raghuram Sir, for your timely presence to this function and making great suggestions to the parents, and at the same time children whom we had given correct time, most of the children appeared at the right time, and I am very happy to see the crowd of parents today for the first time in the institution. So I am very grateful to you parents, and at the same time I would like to thank all the teachers who are here, teachers from SVPM school, teachers from SM school, who have coordinated and made this function a great event. Thank you one and all. Let me not expend. Thank you one and all once again. So first in makkadu strength nodi, second you see their interest, third is their skill andre avaru kale, next is value, subject value. ಮುಂದೆ ಏನಿದೆ ಇದು ಕಲ್ತ್ರೆ somebody, one of the outgoing student of this college school, she spoke about the value. ಅವಳು ಹೇಳಿದಳು ಅವಳ ಭಾಷೆನಲ್ಲಿ ವ್ಯಾಲ್ಯೂಸ್ ಅಂದ್ರೆ ಅದರ ಮಹತ್ವ ಏನಿದೆ. ಲಾಸ್ಟ್ಲಿ ಯು ಶುಡ್ ಸಿ ದಿ ಪರ್ಸನಾಲಿಟಿ ಅಂದ್ರೆ ನಾನು ಡಾಕ್ಟರ್ ಅಂದ್ರೆ ಸೂಟ್ ಹಾಕ್ತೀನೋ ಇಲ್ಲ ಅದನ್ನೂ ಸ್ಟ್ರಾಂಗ್ ಇದ್ದಾನೆ, ದಟ್ ಈಸ್ ಸ್ಟ್ರೆಂತ್. ಪೈಲ್ವಾನಕಿರಿ ಎಲ್ಲ ಸ್ಟ್ರೆಂತ್ ಅಂದ್ರೆ ಸ್ಟ್ರೆಂತ್ ಮೀನ್ಸ್ ಯುವರ್ ಚೈಲ್ಡ್ ಈಸ್ ವೆರಿ ಮಚ್ ಪವರ್ಫುಲ್ ಇನ್ ದಿಸ್ ಸಬ್ಜೆಕ್ಟ್. ಕೆಲವರಿಗೆ ಮಕ್ಕಳಿಗೆ ಸೈನ್ಸು ತುಂಬಾ ಸ್ಟ್ರಾಂಗ್ ಇರ್ತಾರೆ, ಮ್ಯಾಥ್ಸ್ ಸ್ಟ್ರಾಂಗ್ ಇರ್ತಾರೆ, ಬಟ್ ಅಲ್ಲಿ ಏನಾಗುತ್ತೆ ಡಿಸಿಷನ್ ಮೇಕಿಂಗ್ ಈಸ್ ಯುವರ್ ಪೇರೆಂಟ್ಸ್. ದೆನ್ ನೀವು ಡಿಸಿಷನ್ ಮಾಡ್ಬೇಕಂದ್ರೆ ಸ್ಟ್ರೆಂತ್ ಒಂದೇ ಕೌಂಟ್ ಆಗಲ್ಲ, ನಿಮ್ದು ಇಂಟ್ರೆಸ್ಟ್ ಏನ್ ಮ್ಯಾಥ್ಸ್ ಅಲ್ಲಿ ಇದೆಯೋ ನನಗೆ ಸೈನ್ಸ್ ಅಲ್ಲಿ ಇದೆಯೋ, ಇಂಟ್ರೆಸ್ಟ್ ಆಫ್ ದಿ ಸಬ್ಜೆಕ್ಟ್. ದೆನ್ ಯು ಹ್ಯಾವ್ ಟು ಸಿ ದಿ ಸ್ಕಿಲ್, ಆರ್ಟ್. ಮ್ಯಾಥ್ಸಿಗೆ ಹೋದ್ರೆ ನನಗೆ ಟೆಕ್ನಾಲಜಿ ಅದ್ರ ಬಗ್ಗೆ ನನಗೆ ಮಾಹಿತಿ ಇದೆ, ಆರ್ಟ್. ಸೈನ್ಸಿಗೆ ಹೋದ್ರೆ ಓಕೆ, ಐ ಆಮ್ ವೆರಿ ವೆಲ್ ವರ್ಸ್ಡ್ ಇನ್ ಸೈನ್ಸ್. ವುಮೆನ್ ಬಾಡಿ ಅಂದ್ರೆ ಏನಿರುತ್ತೆ. Birth anniversary of Sardar Vallabhbhai Patel. This is known as Iron Man of India. When we got independence, our India was totally disturbed. In case of political background as well as social background, the social background was taken up by Dr. B.R. Ambedkar by making constitution, but politically India needed to be United States. So SVP took the leadership of this, and he made India United States. And he was born in Gujarat in the year 1857. He was the first Prime Minister of India and Deputy Prime Minister of India before independence, and is also known as the Iron Man of India.
even after independence, all the committee members have decided that SVP will be the first Prime Minister of India. But on the request of Gandhiji, he have took back his decision to become PM and he gave the responsibility to our. ಈ ಸಂದರ್ಭದಲ್ಲಿ ಶಾಲೆಯ ಮಕ್ಕಳು, ಪೋಷಕರು, ಶಿಕ್ಷಕ ವೃಂದ ಸೇರಿದಂತೆ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ಬ್ರೇಕ್. ಲಚ್ಚಪ್ಪ ಜಮಾದಾರ್ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿವೆ ಬಿಜೆಪಿ ಮುಖಂಡ. ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ. ಕಾರ್ಮಿಕ ಇಲಾಖೆ ಕಿಟ್ಗಳ ಬದಲಾಗಿ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡಿ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಬ್ರೇಕ್ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಸಮಾಜದ ಪರವಾಗಿ ಹೋರಾಟ ಮಾಡುವ ಲಚ್ಚಪ್ಪ ಜಮಾದಾರ್ ವಿರುದ್ಧ ಅವ್ವಣ್ಣ ಮ್ಯಾಕೇರಿ ಸುಳ್ಳು ಆರೋಪ ಮಾಡಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಅವ್ವಣ್ಣ ಮ್ಯಾಕೇರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅಂಬಿಗರ ಚೌಡನವರಿಗೆ, ಅಂಬಿಗರ ಚೌಡನವರಿಗೆ, ಅಂಬಿಗರ ಚೌಡನವರಿಗೆ, ವಿಠ್ಠಲ್ ಹೇರೋರಿಗೆ, ವಿಠ್ಠಲ್ ಹೇರೋರಿಗೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಲಚ್ಚಪ್ಪ ಜಮಾದಾರ್ ಅವರ ಕೂಲಿ ಕಬ್ಬಲಿಗ ಸಮಾಜಕ್ಕೆ ಅನ್ಯಾಯವಾದಾಗ ರಸ್ತೆಗಿಳಿದು ಹೋರಾಟ ಮಾಡಿ ಕೋಲಿ ಕಬ್ಬಲಿಗ ಸಮಾಜಕ್ಕೆ ನ್ಯಾಯ ಒದಗಿಸುವ ಕೆಲಸ ಮಾಡುತ್ತಿದ್ದಾರೆ. ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಕೆಲಸ ಮಾಡುತ್ತಾರೆ. ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಸಮಾಜದ ಪರವಾಗಿ ಹೋರಾಟ ಮಾಡುವುದಕ್ಕಾಗಿ ಅನುಮತಿ ನೀಡುವುದಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುತ್ತಿದೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗಿತ್ತು. ಬಿಜೆಪಿ ಮುಖಂಡ ಅವ್ವಣ್ಣ ಮ್ಯಾಕೇರಿ ಅವರು ತಮ್ಮ ಪಕ್ಷದವರನ್ನು ಓಲೈಸುವುದಕ್ಕಾಗಿ ಲಚ್ಚಪ್ಪ ಜಮಾದಾರ್ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ ಎಂದು ಅವ್ವಣ್ಣ ಮ್ಯಾಕೇರಿ ವಿರುದ್ಧ ಆಕ್ರೋಶದ ನುಡಿಗಳನ್ನಾಡಿದರು. ನಂತರ ಮಾತನಾಡಿ, ಚಿತ್ತಾಪುರ ತಾಲೂಕಿನಲ್ಲಿ ಮರಳು ಮಾಫಿಯಾ ನಡೆಯುತ್ತಿದೆ ಎಂದು ತಮ್ಮ ಪಕ್ಷದ ರಾಜ್ಯ ನಾಯಕರನ್ನು ಕರೆತಂದು ಹೋರಾಟ ಮಾಡಿದಿರಿ. ನಮ್ಮ ಸಮಾಜದ ಗುರುಗಳಾದ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನವಾದಾಗ ಬಿಜೆಪಿ ಪಕ್ಷದ ರಾಜ್ಯ ನಾಯಕರನ್ನು ಕರೆತಂದು ಏಕ ಹೋರಾಟ ಮಾಡಲಿಲ್ಲ ಎಂದು ಪ್ರಶ್ನಿಸಿದರು. ಲಚ್ಚಪ್ಪ ಜಮಾದಾರ್ ಅವರು ನವೆಂಬರ್ 2ನೇ ತಾರೀಕು RSS ದಿವಸ ಪಥಸಂಚಲನ ಮಾಡ್ತಾ ಇದ್ದಾರೆ, ಸಮಾಜವನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ. ಇದು ಖಂಡನೀಯ ಅಂತ ಅವರು ಹೇಳಿದರು. ಇದು ನಾವು RSS ವಿರೋಧನೂ ಲಚ್ಚಪ್ಪ ಜಮಾದಾರ್ ಹೋರಾಟ ಮಾಡ್ತಾ ಇದ್ದಿಲ್ಲ. ಇವತ್ತು ಬೇರೆ ಬೇರೆ ಸಂಘಟನೆ ವಿರೋಧನೂ ಲಚ್ಚಪ್ಪ ಜಮಾದಾರ್ ಹೋರಾಟ ಮಾಡ್ತಾಯಿಲ್ಲ. ಕೋಲಿ ಕಬ್ಬಲಿಗೆ ಎಸ್ಟಿ ಹೋರಾಟ ಸಮಿತಿಯಿಂದ ಕೋಲಿ ಸಮಾಜದ ಬಹುದಿನಗಳ ಕನಸದಂಥ ಇವತ್ತು ಕೋಲಿ ಕಬ್ಬಲಿ ಅಂಬಿಗ ಬೆಸ್ತ ತಳವಾರ್ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಅಲ್ಲಿ ನಾವು ನವೆಂಬರ್ 2ನೇ ತಾರೀಕು ಅಲ್ಲಿ ಹೋರಾಟ ಮಾಡೋಕ್ಕೆ ನಾವು ಉದ್ದೇಶಿಸಿದೆವು. ಯಾಕಂದರೆ ಚಿತ್ತಾಪುರ ತಾಲೂಕು ಇವಾಗ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ವಿಡಿಯೋಗಳು, ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಕೇಂದ್ರ ಬಿಂದುವಾಗಿದೆ. ಎಲ್ಲ ಚಾನಲ್ಗಳಲ್ಲಿ ಅಲ್ಲಿ ಚಿತ್ತಾಪುರ ತಾಲೂಕದ ಕಣ್ಣಿನಲ್ಲಿದೆ. ಅದಕ್ಕಾಗಿ ಎಲ್ಲ ವಿಡಿಯೋಗಳಲ್ಲಿ ಇವತ್ತು ಹೈಕೋರ್ಟ್ನಲ್ಲಿ, ಮೀಡಿಯಾದಲ್ಲಿ ಎಲ್ಲ ಕಡೆ ಇವತ್ತು ನಮ್ಮ ಕೋಲಿ ಕಬ್ಬಲಿಗೆ ಸಮಸ್ಯೆಯನ್ನು ಗೊತ್ತಾಗುತ್ತದೆ, ಎಲ್ಲ ಕಡೆ ಪ್ರಚಾರ ಆಗ್ತಂತ ಒಂದೇ ಉದ್ದೇಶಕ್ಕಾಗಿ ನಾವು ಅಲ್ಲಿ ಹೋರಾಟ ಮಾಡಬೇಕಂತ ಉದ್ದೇಶಿದೆ ಹೊರತು ಪಥಸಂಚಲನ ಮಾಡೋಕ್ಕೆ ನಾವು ಅಲ್ಲಿ ಬಂದಿಲ್ಲ. ಮುಂದೂ ಪಥಸಂಚಲನ ಮಾಡಲ್ಲ, ನಾವು ಹೋರಾಟ ಮಾಡ್ತೇವೆ ಲಚ್ಚಪ್ಪ ಜಮಾದಾರ್ ಥರ.
ಇವತ್ತೇನು ಹೇಳ್ತಾ ಇದ್ದಾರೆ ಅಂತಂದರೆ ಲಚ್ಚಪ್ಪ ಜಮಾದಾರರು ಬೇರೆಯವ್ರಿಗೆ ಓಲೈಕೆ ಮಾಡಲಿಕ್ಕೆ ಬೇರೆಯವರಿಗೆ ಹೊಗಳಿಕೆ ಇವತ್ತು ಸಮಾಜವನ್ನು ದಿಕ್ಕು ತಪ್ಪಿಸ್ಲತ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸ್ವಾಮಿ, ಆ ರೀತಿಯಾಗಿ ನಾವು ಮಾಡತ್ತಾ ಇದ್ದಿಲ್ಲ. ಇವತ್ತು ಸುಮಾರು ಕರೋನಾ ಬಂದರೂ ಕೂಡ ಲಚ್ಚಪ್ಪ ಜಮಾದಾರರು ಹೋರಾಟ ಮಾಡಿದ್ದಾರೆ. ಇವತ್ತು ಅವ್ರ ಮೇಲೆ ಕೇಸ್ ಬಿದ್ದರೂ ಕೂಡ BJPಯಲ್ಲಿದ್ದರು, ನೀವು BJPಯಲ್ಲಿದ್ದೀರಿ, ಅವರು BJPಯಲ್ಲಿದ್ದರು. ನೀವ್ಯಾಕೆ ಹೋರಾಟ ಮಾಡಿಲ್ಲ? ಇವತ್ತು ಲಚ್ಚಪ್ಪ ಜಮಾದಾರವರು ಅರೆಬೆತ್ತಲೆಯಾಗಿ ಹೋರಾಟ ಮಾಡಿದ್ದಾರೆ. ನೀವ್ಯಾಕೆ ಮಾಡಲಿಲ್ಲ? ನೀವು ಮಾಡ್ಬೋದಿತ್ತಲ್ಲ, ಸಮಾಜ ಕಳಿದ್ದಾರೆ. ನೀವು BJPಗೋಸ್ಕರ ಮಾತ್ರ ಹೋರಾಟ ಮಾಡ್ತಾ ಇದ್ದೀರಿ, ಸಮಾಜಕ್ಕಾಗಿಗೋಸ್ಕರ ಮಾಡುತ್ತಿಲ್ಲ. ನೀವು ಬೇರೆಯವರಿಗೆ ಓಲೈಕೆ ಮಾಡತ್ತಾರೆ, ಓಲೈಕೆ ಆಗಿಲ್ಲ. ನೀವು ಹೋರಾಟ ಮಾಡೋದು ನಿಮಗೋಸ್ಕರ ಮಾತಾಡ್ತೀರಿ. ಇವತ್ತು 1 ರಿಂದ 10 ಗಂಟೆ ತನಕ ನೀವು ಹೋರಾಟ ಮಾಡ್ತೀರಿ. 10 ಗಂಟೆ ಆದ ತಕ್ಷಣ ಬೆಳಗ್ಗೆ ಎದ್ದ ಕೂಡಲೇ ಸಚಿವರ ಮನೆಯಾಗ ಇರ್ತೀರಿ, ಕಾಂಗ್ರೆಸ್ ಸಚಿವರ ಮನೆಯಾಗ ಇರ್ತೀರಿ, ಕಾಂಗ್ರೆಸ್ MLA ಮನೆಯಾಗ ಇರ್ತೀರಿ. ನಿಮ್ಮ ಹೋರಾಟ ಯಾವ ಲೆಕ್ಕಗಾಗಿರೋದು? ಯಾರಿಗೆ ಓಲೈಕೆ ಮಾಡಕತ್ತೀರಿ ನೀವು? ಇದು ತಿಳಿಸ್ರಿ. ನೀವು ಕೇಳಬೇಕಾದ್ರೆ ನಾವು ಇವತ್ತು ಹೋರಾಟ ಮಾಡಿಕೆ ಏನು BJPದವ್ರ ಸಂಘಟ ಏನು ನಾವೇನು ಮಾತಾಡ್ತಾ ಇದ್ದೀವ? BJPದ ಸಂಘಟ ಇದ್ದಿದ್ದೇವ? ಏನಾರ ಮಾತಾಡಿದ್ರು ಕೂಡ ನಮ್ಮ ಪಕ್ಷದಾಗ ಇದ್ದಿದ್ದೇವೋ ಪಕ್ಷದವ್ರು ಸರಿ ಮಾತಾಡಿರ್ಬೇಕು. ಅದೇನು ತಪ್ಪದ? ಇವತ್ತು ನೀವು ಮುಂಜಾನೆ ಮಾತಾಡ್ತೀರಿ, ಬೆಳಗ್ಗೆ ಮುಂಜಾನೆ ಹೋಗಿ ಮಿನಿಸ್ಟರ್ ಮನೆಯಾಗ ಇರ್ತೀರಿ, ನೀವು MLAಗಳ ಮನೆಯಾಗ ಇರ್ತೀರಿ, ಎಲ್ಲರ ಮನೆಯಾಗ ಇರ್ತೀರಿ. ನಿಮ್ಮ ಹೋರಾಟ ಯಾವ ಲೆಕ್ಕಕ್ಕದ ಹೇಳ್ಕೊಳ್ಬೇಕಾದ್ರೆ ಇವತ್ತು ನೀವು ಹೋರಾಟ ಇದ್ದರೆ ಹೋರಾಟ ಮುಖಾಂತರ ಪಡಿಬೇಕು ಹೊರತು ನೀವು ಸುಮ್ಮನೆ ಇನ್ನೊಬ್ಬರ ಮನೆಗೆ ಹೋಗಿ ಬಾಕಲು ಹೋಗಿ ಅವಮಾನ ಮಾಡ್ಬೋದು ಕೇಳಬೇಕು ಈ ಸಮಾಜಕ್ಕಾಗಿ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಮುಂದಿನ ದಿನಗಳಲ್ಲಿ ಲಚ್ಚಪ್ಪ ಜಮಾದಾರ್ ಕೋಲಿ ಸಮಾಜಕ್ಕೆ ಹೋರಾಟ ಮಾಡ್ತಾನೆ ಇರ್ತಾರ. ಇವತ್ತು ರಾಜ್ಯ ಮಟ್ಟದ ಹೋರಾಟ ಮಾಡ್ತಾರ, ರಾಷ್ಟ್ರ ಮಟ್ಟದ ಹೋರಾಟ ಮಾಡ್ತೀವಿ. ಮುಂಬರೋ ದಿನಗಳಲ್ಲಿ ಟೈಮ್ ತೊಗೊಂಡ್ಕೇಸಿ, ಸಮಯ ತೊಗೊಂಡ್ಕೇಸಿ, ಕಲ್ಯಾಣ ಕರ್ನಾಟಕದ ಎಲ್ಲ ಜನರ ವಿಶ್ವಾಸ ತೊಗೊಂಡ್ಕೇಸಿ, ಎಲ್ಲ ಪಕ್ಷದವ್ರ ವಿಶ್ವಾಸ ತೊಗೊಂಡು ಲಚ್ಚಪ್ಪ ಜಮಾದಾರವರು ಎಲ್ಲ ಸಮಾಜದ ವಿಶ್ವಾಸ ತೊಗೊಂಡ್ಕೇಸಿ ಒಂದು ದೊಡ್ಡ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಲಚ್ಚಪ್ಪ ಜಮಾದಾರರು ಸಮಾಜಕ್ಕಾಗ್ಯಾರ. ಇವತ್ತು ವಿಠ್ಠಲರು ಪಕ್ಕ ಅಭಿಮಾನಿಯಾರ. ಇವತ್ತು ಅವರು ಯಾರ್ದು 5 ಪೈಸೆ ತೊಗೊಂಬಲ್ಲೇ ಸ್ವಂತ ಖರ್ಚ, ಸ್ವಂತ ಹೊಲ ಬೆಳೆದಂಥ ರೊಕ್ಕ ತಂದ್ಕೇಸಿ ಇವತ್ತು ಕೋಲಿ ಸಮಾಜ ಹೋರಾಟಕ್ಕೆ ಹಾಕುತ್ತಾ ಇದ್ದಾರೆ ಬಂಧುಗಳೇ. ಇವತ್ತು ಹುಬ್ಬಳ್ಳಿಯಲ್ಲಿ ಅಂಜಲಿಯಲ್ಲಿ ಮಾಡರಾದಾಗ ರೇಪಣ್ ಮಾಡಿರೋದಾಗ ಸ್ವಂತ ಕೇಸಿ ಅಲ್ಲಿ 1 ಲಕ್ಷ ರೂಪಾಯಿ ಲಚ್ಚಪ್ಪ ಜಮಾದಾರ್ ಕೈಲಿ ಕೊಟ್ಟಿದ್ದಾರೆ. ಆ ನಂತರ ಅಲ್ಲಿ ನಮ್ಮ MLC ಆದಂಥ ತಿಪ್ಪಣ್ಣ ಕಮಕನೂರು ಸಾಹೇಬರು ಬಂದರು. ಸುಮಾರು ಚಿಂಚೋಳಿಯಲ್ಲಿ ಕರೋನಾದಲ್ಲಿದ್ದಾಗ ಅಲ್ಲಿ ಒಂದು ಹುಡುಗಿದಾಗ ಹುಡುಗಲಿದ್ದಾಗ ಒಂದು ಹುಡುಗಿ ರೇಪಣ್ ಮಾಡಿದ್ರ ಮತ್ತು ಮೊದಲೇ ಲಚ್ಚಪ್ಪ ಜಮಾದಾರ್ ಹೋಗ್ಕೇಸಿ ಆ ಮನೆ 26,000 ರೂಪಾಯಿ ಕೊಟ್ಟಿಗೆ ಸಂತಾನ ಹೇಳಿದಾರ. ಮೊನ್ನೆ 1-2-3-4 ತಿಂಗಳ ಹಿಂದೆ ಇಲ್ಲಿ ಹುಮನಾಬಾದಲ್ಲಿ ಹೋಗ್ಕೇಸಿ ಅಲ್ಲಿನೊಂದು ಹುಡುಗಿ ರೇಪಣ್ ಮಾಡೋದು ಕೂಡ ಅಲ್ಲಿ ಹೋಗಿ ಆ ಹುಡುಗಿ ಮನೆಗೆ 20,000 ರೂಪಾಯಿ ಕೊಟ್ಟು ಸಂತಾನ ಹೇಳಿ ಬಂದಿದ್ದಾರೆ. ಇಂಥವೆಲ್ಲ ಕಿರಣಿದಾಗ ಇಂಥವೆಲ್ಲ ಅನೇಕ ಹೋರಾಟಗಳು ಮಾಡ್ತಾ ಇದ್ದಾರೆ ಬಂಧುಗಳೇ. ನಿಮ್ಮ ಕಣ್ಣಿಗೆ ಕಾಣಲ್ಲೇನು? ನೀವು ಹೋರಾಟ ಮಾಡ್ರಿ. ಈ ಸಂದರ್ಭದಲ್ಲಿ ದೇವೇಂದ್ರ ಜಮಾದಾರ್, ಸತೀಶ್ ಜಮಾದಾರ್, ಪರಮೇಶ್ವರ್ ವೈಜನಾಥ್ ಜಮಾದಾರ್, ರಾಮು ಉಮ್ಮರ್ಗಿ, ದೌಲಪ್ಪ ಜಮಾದಾರ್, ರಾಜು ಮಾತೋಳಿ ಸೇರಿದಂತೆ ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಕ ST ಹೋರಾಟ ಸಮಿತಿ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕಾರ್ಮಿಕ ಇಲಾಖೆಯಿಂದ ನೀಡುತ್ತಿರುವ ಕಿಟ್ಗಳ ಕಳಪೆ ಗುಣಮಟ್ಟದಿಂದ ಕೂಡಿವೆ. ಕಿಟ್ ಬದಲಾಗಿ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕೆ ಸರ್ಕಾರ ಒತ್ತು ನೀಡಿ ಎಂದು ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಸಂಘದ ಪದಾಧಿಕಾರಿಗಳು ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸಾಮಾಜಿಕ ಭದ್ರತೆ ಅಡಿಯಲ್ಲಿ ಸಿಗುವ ಸೌಲಭ್ಯಗಳು 2 ವರ್ಷಗಳಿಂದ ವಿಳಂಬವಾಗುತ್ತಿವೆ ಆರೋಪಿಸಿದರು. ಮತ್ತು ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆ ನೀಡುತ್ತಿರುವ ಕಿಟ್ಗಳು ಅತ್ಯಂತ ಕಳಪೆ ಗುಣಮಟ್ಟದಿಂದ ಕೂಡಿದೆ. ಕಿಟ್ಗಳ ಬದಲಾಗಿ ಕಾರ್ಮಿಕ ಮಕ್ಕಳ ಶಿಕ್ಷಣಕ್ಕೆ ಜಾಸ್ತಿ ಒತ್ತು ನೀಡಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು. ಸರ್ ವಿಚಾರ ಮಾಡಬೇಕು. ಈ ಕಿಟ್ಟಿನ ಬದಲು ಮಕ್ಕಳ ಎಜುಕೇಷನ್ಗೆ ಆಗ್ಬೋದು ಅಥವಾ ಮ್ಯಾರೇಜ್ದು ಬೇರೆ ಇನ್ನಿತರ ಯಾವುದೇ ಕೆಲವೊಂದೆಲ್ಲ ನಮ್ಮ ಸೌಲಭ್ಯಗಳದಾವ, ಅದನ್ನು ಕರೆಕ್ಟಾಗಿ ಕೊಟ್ಟರೆ ಈ ಕಿಟ್ಗಳ ಅವಶ್ಯಕತೆ ನಮಗಿಲ್ಲ. ಅವು ಅಮೌಂಟ್ ಏನು ಇರುತ್ತೆ ಮಕ್ಕಳ ಎಜುಕೇಷನ್ಗೆ ಇದು ಅದನ್ನು ಕೊಟ್ಟರೆ ಭಾಳಷ್ಟು ಉತ್ತಮ ಆಗ್ತದೆ. ಈಗ ಅದನ್ನೇ ಅವರು ತಡೆ ಹಿಡಿತಾರೆ. ಹೌದು, ನಮ್ಮ ಕಾರ್ಮಿಕರು ಹೇಳಿದ್ಮೇಲೆ ನಮ್ಗೆ ಗೊತ್ತಾಗ್ತದ. ನಾವು ಅದ್ರ ಬಗ್ಗೆ ನಾವು ಕೇಳಿವಿ ಸರ್. ಅದ್ರ ಬಗ್ಗೆ ಅದನ್ನ ನಾವು ಕೇಳಿದ ಮೇಲೆನೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಇಟ್ಕೊಂಡಿರೋದು. ಬಂದದ ಸರ್ ಗಮನಕ್ಕೆ. ನಾವೇ ನಮಗೆ ಹೇಳಿದ ಮೇಲೆ ನಾವು ಅದನ್ನ ಈ ಮಾತನ್ನ ನಾವು ಆಫೀಸ್ನಲ್ಲಿ ಹೋಗಿ ನಾನು ವಿಚಾರ ಮಾಡಿದ್ದೀನಿ. ನಾನು ಆಫೀಸ್ನಲ್ಲಿ ಇದ್ರ ಬಗ್ಗೆ ಮಾತಾಡಿ ಬಂದೀನಿ. ನಾನು ಮಾಡ್ತೀವಿ. ಆದರೆ ಸರ್ಕಾರ ತನ್ನ ಮಂಡತನ ತೋರಿಸ್ತೈತೆ. ಅಲ್ಲಿರ್ತಕ್ಕಂಥ ಕಾರ್ಮಿಕ ಮಂತ್ರಿಗಳಾಗಲಿ, ಅಧ್ಯಕ್ಷರುಗಳಾಗಲಿ, ಉನ್ನತ ಅಧಿಕಾರಿಗಳಾಗಲಿ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಏನು ಕೇಳಿದ್ರೆ ಕಡೆಯ ಸಮಾಜದ ಈ ಕಾರ್ಮಿಕರಿಗೆ ನ್ಯಾಯ ಸಿಗ್ಬೇಕಂತಕ್ಕಂಥದ್ದು ಇಲ್ಲ ಅಂದ್ರೆ ಮುಂದೆ ಬರ್ತಕ್ಕಂಥ ದಿವಸದೊಳಗೆ ನಾವು
ಒಂದು ದೊಡ್ಡ ಹೋರಾಟ ಮಾಡ್ತೇವೆ ಸರ್ಕಾರದ ವಿರುದ್ಧ ಅಂತಕ್ಕಂಥದ್ದು ನಮ್ಮ ಒಂದು ಪ್ರಕಟಣೆ ಸರ್. ತಾವು ದಯವಿಟ್ಟು ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.